ಮಾನವ ಶಕ್ತಿ ಅನ್ನುವುದು ಹಣದಲ್ಲಿಲ್ಲ, ಅವನ ಒಳ್ಳೆಯತನ ಮತ್ತು ಪರಿಶುದ್ಧತೆಯಲ್ಲಿದೆ. ಜೀವನದಲ್ಲಿ ನಿನಗೆ ಯಾವ ಅರ್ಹತೆ ಇದೆಯೋ ಅದುವೇ ನಿನಗೆ ಸಿಗುತ್ತದೆ. ಅದಕ್ಕಾಗಿ ಚಿಂತಿಸಬೇಡ. ನೀನು ಯಾವಾಗಲೂ ಒಬ್ಬಂಟಿಗನೆಂದು ಭಾವಿಸಬೇಡ. ನಿನ್ನ ಧೈರ್ಯವೇ ಜೀವನದಲ್ಲಿ ಮುಂದೆ ನಡೆಸುವ ಅತಿದೊಡ್ಡ ಆಯುಧ. ನೀನು ಮಾಡುವ ಕೆಲಸ ಚಿಕ್ಕದಾದರೂ ಮಾಡುವ ವಿಧಾನದಲ್ಲಿ ಶ್ರದ್ಧೆ ಇದ್ದರೆ ಒಳ್ಳೆ ಫಲಿತವೇ ಸಿಗುತ್ತದೆ. ಸಮಸ್ತ ಶಕ್ತಿ ನಿಮ್ಮಲ್ಲಿಯೇ ಇದೆ. ಅಸಮರ್ಥನೆಂದು ಭಾವಿಸಬೇಡ. ನೀವು ಏನನ್ನಾದರೂ ಮಾಡಬಲ್ಲರು ಮತ್ತು ಎಲ್ಲವನ್ನೂ ಸಾಧಿಸಬಲ್ಲರು. ವಿನಯವಿಲ್ಲದ ವಿದ್ಯೆ, ಉಪಯೋಗವಿಲ್ಲದ ಹಣ, ಶೌರ್ಯವಿಲ್ಲದ ಆಯುಧ, ಹಸಿವಿಲ್ಲದ ಭೋಜನ, ಹಾಗೆ ಪರೋಪಕಾರ ಮಾಡದ ಜೀವನ ವ್ಯರ್ಥವೇ ಸರಿ. ಆರಂಭದಲ್ಲಿ ಫಲಿತವಿಲ್ಲವೆಂದು ನಿರಾಶೆ ಪಡಬೇಡಿ. ಕ್ರಮವಾಗಿ ಅತ್ಯುನ್ನತವಾದ ಫಲಿತಗಳು ಆವಾಗಿಯೇ ಬರುತ್ತವೆ. ಕೇವಲ ನೀನು ನಿರಂತರವಾಗಿ ಶ್ರಮಿಸಬೇಕಷ್ಟೆ. ನಿರಂತರವಾಗಿ ಬೆಳಕು ಕೊಡುವ ಸೂರ್ಯನನ್ನು ನೋಡಿ ಕತ್ತಲೆ ಭಯಪಡುತ್ತದೆ. ಹಾಗೆಯೇ ನಿರಂತರವಾಗಿ ಶ್ರಮಿಸುವವನನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ. ಪ್ರೇಮ, ಪ್ರಾಮಾಣಿಕತೆ ಮತ್ತು ಮನಸ್ಸಲ್ಲಿ ಪರಿಶುದ್ಧತೆ, ಈ ಮೂರೂ ಇರುವ ವ್ಯಕ್ತಿಯನ್ನು ಈ ಪ್ರಪಂಚದಲ್ಲಿ ಯಾರೂ ಸೋಲಿಸಲಾರರು. ಒಂದು ಒಳ್ಳೆಯ ಉದ್ದೇಶದಿಂದ ಮುನ್ನಡೆದರೆ ಇಂದಲ್ಲ ನಾಳೆ ಯಶಸ್ಸು ತಪ್ಪದೇ ದೊರಕುತ್ತದೆ. ಭಯಪಡಬೇಡ. ನೀನು ಎಷ್ಟು ಸಾರಿ ಸೋತರೂ ವೃಥಾ ಚಿಂತಿಸಬೇಡ. ಕಾಲವು ಅನಂತವಾಗಿದೆ. ಸುಮ್ಮನೆ ಮುನ್ನುಗ್ಗು. ನಿಧಾನವಾಗಿ ನಿನ್ನ ಆತ್ಮಶಕ್ತಿಯನ್ನು ಒಗ್ಗೂಡಿಸು. ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಬೆಳಕು ಮೂಡುತ್ತದೆ. ದಿನಕ್ಕೆ ಒಂದು ಬಾರಿಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ, ಏಕೆಂದರೆ ನೀವು ಒಬ್ಬ ಅದ್ಭುತ ವ್ಯಕ್ತಿ. ಮಾತನಾಡುವುದು ಎಂದರೆ ನಿಮ್ಮೊಂದಿಗೆ ನೀವು ಮೌನವಾಗಿರುವುದು ಎಂದು, ಯೋಚನಾರಹಿತವಾಗಿರುವುದು ಎಂದು. ಅದರಿಂದ ನಿಮ್ಮಲ್ಲಿ ಆತ್ಮಶಕ್ತಿ ಜಾಗೃತವಾಗುತ್ತದೆ. ಇದೇ ಯಶಸ್ಸಿನ ರಹಸ್ಯ. ಸೋಲಿಲ್ಲದ ಜೀವನವೇ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸೋತವರೇ. ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಅಪಾಯವನ್ನು ದೂರ ಮಾಡುತ್ತದೆ. ಅದೇ ಒಂದು ಕ್ಷಣದ ಅಸಹನೆ ಪೂರ್ತಿ ಜೀವನವನ್ನೇ ನಾಶ ಮಾಡುತ್ತದೆ. ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲೂ ಸಹನೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಯೋಚನೆಗೆ ತಕ್ಕ ಹಾಗೆ ನಿಮ್ಮ ಜೀವನ ನಿರ್ಮಾಣವಾಗುತ್ತದೆ. ನಿಮ್ಮನ್ನು ನೀವು ಬಲಹೀನರು ಎಂದು ಭಾವಿಸಿದರೆ ಬಲಹೀನರು, ಶಕ್ತಿವಂತರು ಎಂದು ಭಾವಿಸಿದರೆ ಶಕ್ತಿವಂತರು. ನಿರ್ಣಯ ನಿಮಗೆ ಬಿಟ್ಟದ್ದು. ಭಗವಂತನು ಯಾರ ಹಣೆ ಬರಹವನ್ನೂ ತಪ್ಪಾಗಿ ಬರೆಯುವುದಿಲ್ಲ. ಮನುಷ್ಯ ತನ್ನ ಆಲೋಚನಾ ವಿಧಾನ ಮತ್ತು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳಿಂದ ಸರಿತಪ್ಪುಗಳಾಗಬಹುದು. ಕೆಲವು ಮನುಷ್ಯರಲ್ಲಿ ಇರುವ ಅತ್ಯಂತ ಅಪಾಯಕಾರಿ ವ್ಯಾಧಿ ಯಾವುದು ಗೊತ್ತೇ? ಮತ್ತೊಬ್ಬರ ಒಳಿತನ್ನು ನೋಡಿ ಅಸೂಯೆ ಪಡುವುದು. ಇವರಿಂದ ಜಾಗೃತರಾಗಿರಿ. ಜೀವನದಲ್ಲಿ ಈ ಮೂರು ವ್ಯಕ್ತಿಗಳನ್ನು ಮರೆಯಬೇಡಿ. ಕಷ್ಟದಲ್ಲಿ ನಿನ್ನ ಜೊತೆ ಇದ್ದವನನ್ನು, ಕಷ್ಟದಲ್ಲಿ ನಿನ್ನ ಜೊತೆ ತೊರೆದವನನ್ನು, ಮುಖ್ಯವಾಗಿ ಕಷ್ಟಕ್ಕೆ ನಿನ್ನನ್ನು ದೂಡಿದವನನ್ನು. ಬಹಳ ಜನ ಆಸ್ತಿ ಅಂತಸ್ತುಗಳಿದ್ದರೆ ಅದೃಷ್ಟ ಅಂತ ಭಾವಿಸುತ್ತಾರೆ. ಅಸಲಿಗೆ ಅದೃಷ್ಟ ಅಂದರೆ ಹೊಟ್ಟೆ ತುಂಬ ರುಚಿಯಾದ ಭೋಜನ ಸವಿಯುವುದು, ಕಣ್ತುಂಬ ಸೊಂಪಾದ ನಿದ್ರೆ ಮಾಡುವುದು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯ ಇರುವವನು. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.